ಡ್ರೀಮಿ ಐ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು 2026ರ ಅಧಿಕೃತ ಜೆಸ್ಕಾಂ ಅಪ್ರೆಂಟಿಸ್ ಅಧಿಸೂಚನೆಯ ಸಂಪೂರ್ಣ ವಿವರಣೆ ನೋಡೋಣ. ಮೇ 2026ರ ಅಧಿಕೃತ PDF ದಾಖಲೆಯಲ್ಲಿರುವ ಪ್ರತಿಯೊಂದು ಮಾಹಿತಿಯನ್ನು ಬಹಳ ಸರಳವಾಗಿ ನಾವಿಲ್ಲಿ ವಿವರಿಸಲಿದ್ದೇವೆ. ಕರ್ನಾಟಕದ ವಿದ್ಯುತ್ ವಲಯದಲ್ಲಿ ಬರೋಬ್ಬರಿ 275 ಅಪ್ರೆಂಟಿಸ್ ಹುದ್ದೆಗಳ ಬೃಹತ್ ಅವಕಾಶ ಇದಾಗಿದೆ. ಇದರಲ್ಲಿ 175 ಹುದ್ದೆಗಳು ಪದವೀಧರರಿಗೆ ಹಾಗೂ ಉಳಿದ 100 ಹುದ್ದೆಗಳು ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಮೀಸಲಾಗಿವೆ. 1 ವರ್ಷದ ತರಬೇತಿಯಲ್ಲಿ ಪದವೀಧರರಿಗೆ ಮಾಸಿಕ 9,000 ರೂಪಾಯಿ ಹಾಗೂ ಡಿಪ್ಲೊಮಾದವರಿಗೆ 8,000 ರೂಪಾಯಿ ಸ್ಟೈಪೆಂಡ್ ಸಿಗುತ್ತೆ. ಜನವರಿ 2022ರ ನಂತರ ಪಾಸಾಗಿರಬೇಕು. ಜೊತೆಗೆ ಕನ್ನಡ ಓದಲು ಮತ್ತು ಬರೆಯಲು ಕಡ್ಡಾಯವಾಗಿ ಗೊತ್ತಿರಲೇಬೇಕು. ಗಮನಿಸಿ, ಈಗಾಗಲೇ ಅಪ್ರೆಂಟಿಸ್ ತರಬೇತಿ ಪಡೆದವರು ಅಥವಾ 1 ವರ್ಷದ ಅನುಭವ ಇದ್ದವರು ಇದಕ್ಕೆ ಸಂಪೂರ್ಣವಾಗಿ ಅನರ್ಹರು. ಶೈಕ್ಷಣಿಕ ದಾಖಲೆಗಳ ಕಡೆಗೆ ಬರೋಣ. ಈ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ಗೆಜೆಟೆಡ್ ಅಧಿಕಾರಿಯಿಂದ ಕಡ್ಡಾಯವಾಗಿ ದೃಢೀಕರಿಸಿರಬೇಕು. ಇದರ ಜೊತೆಗೆ ಇತ್ತೀಚಿನ ಸರ್ಕಾರಿ ಮೆಡಿಕಲ್ ಸರ್ಟಿಫಿಕೇಟ್, ನಡತೆ ಪ್ರಮಾಣಪತ್ರ ಮತ್ತು 3 ಪಾಸ್ಪೋರ್ಟ್ ಫೋಟೋಗಳು ಅತ್ಯಗತ್ಯ. ಇದು ಬಹಳ ಮುಖ್ಯ. ಸ್ವವಿಳಾಸವಿರುವ 4x9 ಇಂಚಿನ ಕವರ್ ಮೇಲೆ 25 ರೂಪಾಯಿಯ ಅಂಚೆ ಚೀಟಿ ಅಂಟಿಸಲೇಬೇಕು. ಈ ಆಫ್ಲೈನ್ ಅರ್ಜಿ ನಮೂನೆಯನ್ನು ಯಾವುದೇ ತಪ್ಪುಗಳಿಲ್ಲದೆ ಅತ್ಯಂತ ಸ್ಪಷ್ಟವಾಗಿ ಭರ್ತಿ ಮಾಡುವುದು ಬಹಳ ಮುಖ್ಯ. ಭರ್ತಿ ಮಾಡಿದ ಅರ್ಜಿಯನ್ನು ಅಂಚೆ ಮೂಲಕ ಅಥವಾ ಖುದ್ದಾಗಿ ಕಲಬುರಗಿಯ ಜೆಸ್ಕಾಂ ಪ್ರಧಾನ ಕಚೇರಿಗೆ ತಲುಪಿಸಬೇಕು. ನೆನಪಿರಲಿ, ಅರ್ಜಿ ಸಲ್ಲಿಸಲು ಜೂನ್ 5, 2026ರ ಸಂಜೆ 5 ಗಂಟೆಯ ಕಟ್ಟುನಿಟ್ಟಿದ ಗಡುವಿದೆ. ಕರ್ನಾಟಕದ ವಿದ್ಯುತ್ ವಲಯದಲ್ಲಿ ಅದ್ಭುತ ಕೆರಿಯರ್ ಆರಂಭಿಸಲು ಇದಕ್ಕಿಂತ ಉತ್ತಮ ಅವಕಾಶ ಮತ್ತೊಂದಿದೆಯಾ? ಇಂದೇ ಸಿದ್ಧರಾಗಿ.